ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ವಾರ ಕಂಪ್ಲೀಟ್ ಮಾಡಿ 12ನೇ ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯಿತಿ ಶುರುವಾಗಿದೆ. ಈ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಯಾರಾದ್ರೂ ತಪ್ಪುಗಳು ಮಾಡಿರ್ತಾರೋ ಅವ್ರಿಗೆ ಸರಿ ಮಾಡ್ತಾರೆ, ಯಾರಾದ್ರೂ ಆಟ ಚೆನ್ನಾಗಿ ಆಡಿರ್ತಾರೋ ಅವ್ರಿಗೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಸಿಗುತ್ತೆ. ಲಾಸ್ಟ್ 2 ವೀಕ್ ಇಂದ ಹೇಳಿದ್ವಿ ಕಿಚ್ಚನ ಚಪ್ಪಾಳೆ ಕೊಡಲ್ಲ, ಕಿಚ್ಚ ಸರ್ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಬಟ್ ಅದು ನಮ್ಗೆ ಟೆಲಿಕಾಸ್ಟ್ ಮಾಡಲಿಲ್ಲ. ಹಾಗಂತ ಲಾಸ್ಟ್ ವೀಕ್ ಕೂಡ ಯಾಕೆ ಕಿಚ್ಚನ ಚಪ್ಪಾಳೆ ಕೊಟ್ಟಿಲ್ಲ. ನಾವು ಆಕ್ಚುಲಿ ಗೌತಮ್ ಅವರಿಗೆ ಕೊಡ್ತಾರೆ ಅಂತ ಒಂದು ಪ್ರಿಡಿಕ್ಷನ್ ಹೇಳಿದ್ವಿ, ಬಟ್ ಅದು ಯಾಕೆ ಕೊಟ್ಟಿಲ್ಲ. ಮತ್ತೆ ಈ ವಾರ ಕಿಚ್ಚನ ಚಪ್ಪಾಳೆ ಪಡೆಯಕ್ಕೆ ಯಾರು ಅರ್ಹತೆ ಇದೆ. ಒಂದ್ ವೇಳೆ ಕೊಟ್ರೆ ಕಿಚ್ಚ ಸರ್ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡ್ತಾರೆ ಅಂತ ಹೇಳಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಈ ವಾರದ ಪಂಚಾಯಿತಿಯಲ್ಲಿ 4 ಜನ ಕಿಚ್ಚನ ಚಪ್ಪಾಳೆ ಪಡೆಯಕ್ಕೆ ಅರ್ಹತೆ ಇದೆ ನನ್ನ ಪ್ರಕಾರ. ಮೊದಲನೇದಾಗಿ ನಮ್ಮ ಗೋಲ್ಡ್, ಯಾಕಂದ್ರೆ ಆಟ ಚೆನ್ನಾಗಿ ಆಡಿದ್ದಾರೆ, ಕಾಲ್ ನೋವಿದ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ಭವ್ಯ, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಈ ವಾರ ಬಂದಿರೋ ಟಾಸ್ಕ್ ಅಲ್ಲಿ ಕಂಪೇರ್ ಟು ಫಿಮೇಲ್ ಕಂಟೆಸ್ಟೆಂಟ್ಸ್. ಇನ್ನು ಅದಾದ್ಮೇಲೆ ಹನುಮಂತ್ ಅವರು ಮೊದಲನೇ ಸಲ ಒಂದು ಗುಂಪಿಗೆ ನಾಯಕ, ಗ್ರೂಪಿನ ಕ್ಯಾಪ್ಟನ್ ಆಗಿ ಅವ್ರು ಎಲ್ಲರನ್ನೂ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಯಾವುದೇ ಗುಂಪಲ್ಲಿ ಕಲಹಲ ಇಲ್ದಾನೆ ಒಂದು ಇದರಿಂದ ತಗೊಂಡು ಹೋಗಿದ್ದಾರೆ. ಅವರು 6 ಜನನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ದಾರೆ. ಆಮೇಲೆ ಎಂಟರ್ಟೈನ್ಮೆಂಟ್ ಅದು ಬಂದಾಗ ಇದ್ದಾರೆ, ಒಂದು ಸ್ಟ್ಯಾಂಡ್ ಎಲ್ಲ ತಗೊಂತಾರೆ, ಯಾವುದೇ ಒಂದು ಮಾತು ಬಂದಾಗ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಸೋತಿದ್ದಾರೆ ಬಿಟ್ರೆ ಇನ್ನು ಎಲ್ಲವೂ ಆಕ್ಟಿವ್ ಆಗಿದ್ದಾರೆ ನಮ್ಮ ಹನುಮಂತ್ ಅವರು. ಇನ್ನೊಂದು ಬಂದ್ಬಿಟ್ಟು ಶಿಶಿರ್ ಅವರು ಇಸ್ ಎ ಗುಡ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಶಿಶಿರ್ ಎಲ್ಲ ಆಟ ಆಡ್ತಾ ಇಲ್ಲ ಅಂತ ನಾವೇ ಒಂದು ಬಹಳ ಸಲ ರಿವ್ಯೂ ಮಾಡಿದಾಗ ಈ ವಾರ ಈಸ್ ದಿ ಕಂಪ್ಲೀಟ್ಲಿ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಟಾಸ್ಕ್ ಅಂತ ತಗೊಳ್ಳಿ, ಮಾತಾಡೋದಂತ ತಗೊಳ್ಳಿ, ಆಟ ಆಡೋದಾಗ್ಲಿ ಎಲ್ಲದೂ ಒಂದು ಕಂಪ್ಲೀಟ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಆದ ಕಾರಣ ಈ 4 ಜನ ಈ ವಾರದ ಕಿಚ್ಚನ ಚಪ್ಪಾಳೆ ಪಡೆಯಲು ಅರ್ಹತೆ ಇರುವ ಒಂದು ಕಂಟೆಸ್ಟೆಂಟ್ ಗಳಂತ ಹೇಳ್ಬೋದು, ಸ್ಪರ್ಧಿಗಳಂತ ಹೇಳ್ಬೋದು. ಇನ್ನು ಇವರಲ್ಲಿ ಯಾರಿಗೆ ಸಿಕ್ಕಿದೆ ಅಂತ ಹೇಳೋದಾದ್ರೆ, ಯಾರಿಗೆ ಸಿಗಬಹುದಂತ ಹೇಳೋದಾದ್ರೆ ಖಂಡಿತವಾಗ್ಲೂ ನಮ್ಮ ಹನುಮಂತ್ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗುತ್ತೆ, ಸಿಕ್ಕಾಗಿದೆ ಅಂತೆಲ್ಲ ಅಪ್ಡೇಟ್ ಬಂದಿದೆ. ಬಟ್ ಅಪ್ಡೇಟ್ ಏನಾಗ್ಬಿಡುತ್ತೆ ಅಂದ್ರೆ ಕೆಲವು ಸಲ ತುಂಬಾ ಮಿಸ್ ಆಗ್ಬಿಡುತ್ತೆ. ನಿನ್ನ ಅದೇ ರೀತಿ ಆಗಿತ್ತು. ಯಾಕಂದ್ರೆ ಒಂದು ಕಳಪೆ ಉತ್ತಮ ಅಂತ ಬಂದಾಗ ಉತ್ತಮ ಮೊದಲನೇ ಸಲ ಗೋಲ್ಡ್ ಸುರೇಶ್ ಅಂತ ಬಂತು, ಅದಾದ್ಮೇಲೆ ಭವ್ಯ ಅಂತ ಸಿಕ್ತು. ಕೊನೆಗೆ ನಾವು ಒಂದು ಕನ್ಕ್ಲೂಷನ್ ಬಂದು ಭವ್ಯಗಡ ಅಂತ ಹೇಳಿದ್ವಿ, ಬಟ್ ಅಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಉತ್ತಮ ಬಂದಿತ್ತು. ಬಟ್ ನನ್ನ ಪ್ರಕಾರ ಈ ವಾರದ ಉತ್ತಮ ಗೋಲ್ಡ್ ಸುರೇಶ್ ಆಗಿರ್ಬೋದು. ಬಟ್ 12ನೇ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೇಕಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಹನುಮಂತ್ ಅವರಿಗೆ ಸಿಗ್ಬೇಕು. ಈ ವಾರದ ಕಿಚ್ಚನ ಚಪ್ಪಾಳೆ 2 ವಾರದಿಂದ ಕೊಟ್ಟಿಲ್ಲ, ಈ ವಾರದ ಕಿಚ್ಚನ ಚಪ್ಪಾಳೆ ಕೊಡ್ತಾರಂತೆಲ್ಲ ಕಾದು ನೋಡೋಣ. ಅಪ್ಡೇಟ್ ಬರೋದಂತೂ ಸತ್ಯ, ಬಟ್ ಅದು ಕನ್ಫರ್ಮ್ ಆಗೋದು ಅದಾದ್ಮೇಲೆ ಆಗುತ್ತೆ. ನಮ್ಮ 12ನೇ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಹನುಮಂತ್ ಅವರಿಗೆ. ಮತ್ತೆ ನಿಮ್ಮ ಪ್ರಕಾರ ಯಾರಿಗೆ ಸಿಗ್ಬೇಕಂತ ಕಮೆಂಟ್ ಮಾಡಿ. ಕಿಚ್ಚನ ಚಪ್ಪಾಳೆ 12ನೇ ವಾರದ ಕಿಚ್ಚನ ಚಪ್ಪಾಳೆ ಯಾವ ಕಂಟೆಸ್ಟೆಂಟ್ ಸಿಗ್ಬೇಕಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.